ನಮಸ್ಕಾರ. ಖುಷಿಯ ಲೋಕ ಕನ್ನಡ ಲಾಕ್ಸ್ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಪ್ರೀತಿಯ ಸುಸ್ವಾಗತ. ಸ್ವೀಟ್ ರೆಸಿಪಿ ತೋರಿಸ್ತಾ ಇದ್ದೀನಿ. ಮಾವಿನ ಹಣ್ಣಿನ ಬರ್ಫಿ ಮನೆಯಲ್ಲಿ ಸುಲಭವಾಗಿ ಸೀಸನ್ ಇದೆ ಇವಾಗ. ಮಾವಿನ ಹಣ್ಣಿನಿಂದ ಈ ಥರ ಬರ್ಫಿ ಮಾಡ್ಕೊಂಡು ತಿನ್ನೋದ್ರಿಂದ ಮಕ್ಳಿಗೂ ತುಂಬ ಇಷ್ಟ ಆಗುತ್ತೆ, ದೊಡ್ಡವ್ರಿಗೂ ಕೂಡ ಆ ಫ್ಲೇವರು ಟೇಸ್ಟ್ ಅಂತೂ ತುಂಬ ಇಷ್ಟ ಆಗುತ್ತೆ. ನಿನ್ನೆ ಭಾನುವಾರ ಮನೇಲಿ ಎಲ್ಲರೂ ಇದ್ರಲ್ಲ ಅಂತ ಹೇಳಿ ಮಾವಿನ ಹಣ್ಣು ಕೂಡ ಇತ್ತು. ಟ್ರೈ ಮಾಡಿ ಮಾಡೋಣ ಅಂತ ಹೇಳಿ ಮಾಡಿದೆ. ತುಂಬ ಚೆನ್ನಾಗಿ ಬಂತು, ತುಂಬ ಟೇಸ್ಟಿ, ರುಚಿ ಅಂತೂ ಆ ಘಮ ತಿಂತಾ ಇದ್ದರೆ ಎಷ್ಟು ಚೆನ್ನಾಗಿತ್ತು ಅಂತ ಹೇಳಿದ್ರೆ ನೀವು ಕೂಡ ಒಮ್ಮೆ ಟ್ರೈ ಮಾಡಿ. ಈ ರೀತಿ ಮನೆಯಲ್ಲಿ ಸೀಸನ್ ಇರೋದ್ರಿಂದ, ಮಾವಿನ ಹಣ್ಣಿನ ಸೀಸನ್ ಇರೋದ್ರಿಂದ ನೀವು ಕೂಡ ಡಿಫ್ರೆಂಟಾಗಿ ಈ ರೀತಿ ಒಂದು ಸಲ ಮಾಡಿಕೊಂಡು ತಿನ್ನಿ. ಖಂಡಿತ ನಿಮಗೆ ಇಷ್ಟ ಆಗುತ್ತೆ. ನಾನು ಹೇಗೆ ಮಾಡಿದೆ ಅನ್ನೋದನ್ನು ಈ ವಿಡಿಯೋದಲ್ಲಿ ಶೇರ್ ಮಾಡ್ಕೊಂಡಿದ್ದೀನಿ. ಬನ್ನಿ, ಏನೆಲ್ಲ ಸಾಮಗ್ರಿನ ಉಪಯೋಗಿಸ್ಕೊಂಡಿದ್ದೀನಿ ಅನ್ನೋದನ್ನು ಕೂಡ ತೋರಿಸ್ತೀನಿ. ಹಾಗೆ ಚಾನಲ್ಗೆ ಮೊದಲ ಬಾರಿಗೆ ಬಂದಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮೆಲ್ಲರ ಪ್ರೀತಿಯ ಸಪೋರ್ಟ್ ಚಾನಲ್ ಮೇಲೆ ಹೀಗೆ ಇರಲಿ. ನೋಡ್ತಾ ಇದ್ದೀರಾ, ನಾನು 2 ಮಾವಿನ ಹಣ್ಣನ್ನು ತೊಗೊಂಡಿದ್ದೀನಿ. 1 ಬೌಲು ಮಿಲ್ಕ್ ಪೌಡ್ರ್ ತೊಗೊಂಡಿದ್ದೀನಿ, 1 ಕಪ್ಪು ಸಕ್ಕರೆ ತೊಗೊಂಡಿದ್ದೀನಿ, ಜೊತೆಗೆ ಏಲಕ್ಕಿ ಪುಡಿ, ಜೊತೆಗೆ ಒಂದು 3 ಸ್ಪೂನು, ತಪ್ಪಿದ್ರೆ 4 ಸ್ಪೂನ್ ತುಪ್ಪ ಸಾಕು. ಇಷ್ಟು ಇದ್ದರೆ ಮಾವಿನ ಹಣ್ಣಿನ ಬರ್ಫಿನ ಮನೆಯಲ್ಲಿ ಬೇಕರಿಯ ಶೈಲಿಯಲ್ಲಿ ಮನೆಯಲ್ಲೂ ಕೂಡ ಮಾಡಿಕೊಂಡು ತಿನ್ನಬಹುದು. ನೋಡ್ತಾ ಇದ್ದೀರಾ, ಮಾವಿನ ಹಣ್ಣನ್ನು ಕಟ್ ಮಾಡಿ ಸಿಪ್ಪೆನ ತೆಗೆದು ಒಳಗಡೆ ತಿರುಳನ್ನು ನಾನು ಬಿಡಿಸಿಟ್ಕೊಂಡಿದ್ದೀನಿ. ಒಂದು ಮಿಕ್ಸಿ ಜಾರ್ಗೆ ಹಾಕ್ಕೊಳ್ತಾ ಇದ್ದೀನಿ. ಅದ್ರ ಜೊತೆಗೆ 1 ಕಪ್ಪು, 1-1.5 ಕಪ್ಪು ನಾನು ಮಿಲ್ಕ್ ಪೌಡ್ರ್, ಇದು ಯಾವುದೇ ಬ್ರ್ಯಾಂಡ್ ಆದರೂ ಕೂಡ ತಗೊಳ್ಳಿ, ಮಿಲ್ಕ್ ಪೌಡ್ರು ಇದನ್ನು ಹಾಕ್ಕೊಳ್ಳಿ. ಇದನ್ನು ಹಾಕ್ಕೊಂಡು ನೋಡ್ತಾ ಇದ್ದೀರಾ, ನುಣ್ಣಗೆ ರುಬ್ಕೊಂಬರೋಣ. ಕಾಣಿಸ್ತಾ ಇದೆಯಲ್ಲ, ಎಷ್ಟು ಕಲರ್ಫುಲ್ಲಾಗಿ ಕಾಣಿಸ್ತಾ ಇದೆ ನೋಡಿ. ಈ ರೀತಿ ರುಬ್ಕೊಂಡು ಬಂದಿದ್ದೀನಿ. ಮಿಲ್ಕ್ ಪೌಡ್ರು ಮತ್ತು ಮಾವಿನ ಹಣ್ಣು ಜೊತೆಗೆ ರುಬ್ಕೊಂಡಿದ್ದೀನಿ. ಯಾವುದೇ ನೀರು ಕೂಡ ಹಾಕಿಲ್ಲ, ಹಣ್ಣಲ್ಲೇ ನೀರಿನ ಅಂಶ ಇರುತ್ತಲ್ಲ, ಅದರ ಸಹಾಯದಿಂದನೇ ರುಬ್ಕೊಂಡಿದ್ದೀನಿ. ಈಗ ರುಬ್ಬಾಗಿದೆ. ಬನ್ನಿ, ಒಂದು ಬಾಣಲಿನ, ನಾನ್ ಸ್ಟಿಕ್ ಒಂದು ತವಾನ, ಬಾಣಲಿನ ಇಟ್ಕೊಳ್ತೀನಿ ನಾನು. ನೋಡಿ, ಇಲ್ಲಿ ಬಿಸಿ ಮಾಡಲಿಕ್ಕೆ ಇಟ್ಟಿದ್ದೀನಿ. ಇವಾಗ 1 ಸ್ಪೂನಷ್ಟು ತುಪ್ಪ ಹಾಕ್ತೀನಿ. ಏನು ಮಾವಿನ ಹಣ್ಣಿನ ಬರ್ಫಿಗೆ ತುಪ್ಪ ಹೆಚ್ಚಿಗೆ ಏನು ಬೇಕಾಗಲ್ಲ, ಒಂದು 3-4 ಸ್ಪೂನು ಸಾಕು. ನಾನೀಗ 1 ಸ್ಪೂನ್ ಹಾಕ್ತಾಯಿದ್ದೀನಿ. ಹಾಕಿ ಏನು ಮಾವಿನ ಹಣ್ಣು ಮತ್ತು ಮಿಲ್ಕ್ ಪೌಡ್ರನ್ನ ರುಬ್ಕೊಂಡಿದ್ದೆ ಅದನ್ನು ನಾನು ಇವಾಗ ತುಪ್ಪ ಬಿಸಿ ಆದಮೇಲೆ ಬಾಣಲಿಗೆ ಹಾಕ್ತಾಯಿದ್ದೀನಿ. ಇದನ್ನು ಹಾಕಿ ಚೆನ್ನಾಗಿ ನೀವು ಮಿಕ್ಸ್ ಮಾಡ್ಕೊಳ್ತಾ ಹೋಗಬೇಕು. ಏನು 10 ನಿಮಿಷ 20 ನಿಮಿಷಕ್ಕೆ ಆಗಲ್ಲ, ಸತತ ಒಂದು ಅರ್ಧ-ಮುಕ್ಕಾಲು ಗಂಟೆ ಬೇಕು. ಇಲ್ಲಿ ವಿಡಿಯೋ ನಾನು ಎಡಿಟಿಂಗ್ ಮಾಡಿ ನಿಮಗೆ ಚಿಕ್ಕದಾಗಿ ಮಾಡಿರ್ತೀನಿ. ನೀವು ಚೆನ್ನಾಗಿ ಈ ರೀತಿ ಕೈ ಆಡಿಸ್ತಾ ನೀವು ಮಿಕ್ಸ್ ಮಾಡ್ತಾ ಹೋಗಬೇಕು. ಏನು ಹಲ್ವಾ ಎಲ್ಲ ಮಾಡ್ತೀವಿ ನೋಡಿ, ಅದೇ ಟೈಪ್ ಬರುತ್ತೆ. ಇಲ್ಲಿ ನಾನು ಕಾರ್ನ್ಫ್ಲೋರನ್ನ, ಹಲ್ವಾ ಆದರೆ ಕಾರ್ನ್ಫ್ಲೋರನ್ನು ಉಪಯೋಗಿಸ್ತೀವಿ. ಇಲ್ಲಿ ನಾನು ಮಿಲ್ಕ್ ಪೌಡ್ರನ್ನ ಉಪಯೋಗಿಸ್ಕೊಂಡಿದ್ದೀನಿ. ಸಕ್ಕರೆ ಒಂದು ಆಪ್ಷನಲ್ ಆಗಿ ತಗೊಳ್ಳಿ. ನಿಮಗೆ ಗೊತ್ತಾಗುತ್ತೆ, ಮಾವಿನ ಹಣ್ಣು ತುಂಬ ಸಿಹಿ ಇದ್ದರೆ ಸಕ್ಕರೆನ ಒಂದು ಸ್ವಲ್ಪ ಕಡಿಮೆ ಪ್ರಮಾಣದಲ್ಲೇ ಹಾಕ್ಕೊಳ್ಳಿ. ಅಕಸ್ಮಾತ್ ಏನೋ ಸ್ವಲ್ಪ ಹುಳಿ ಇರುತ್ತೆ, ಹುಳಿ ಇದ್ದರೆ ಒಂದು ಸ್ವಲ್ಪ ಸಕ್ಕರೆನ ಹೆಚ್ಚಿಗೆ ಹಾಕ್ಕೊಳ್ಳುವಂಥದ್ದನ್ನು ಮಾಡ್ಕೊಳ್ಳಿ. ಟೇಸ್ಟ್ ಮಾಡ್ಕೊಂಡು ನೋಡ್ಕೊಳ್ಬೇಕಾದ್ರೆ ಹಾಕ್ಕೋಬೋದು. ಈಗ ಸಕ್ಕರೆ ಹಾಕಿದ್ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ. ಸಕ್ಕರೆ ಕರಗಬೇಕಲ್ಲ, ಚೆನ್ನಾಗಿ ನೀವು ಮಿಕ್ಸ್ ಮಾಡ್ಕೊಳ್ಳಿ. ಒಂದು ಒಳ್ಳೆ ಮಿಕ್ಸ್ ಮಾಡ್ಕೋಬೇಕು. ಇದರಿಂದ ಆ ಫ್ಲೇವರ್ ಅಂತೂ ಎಷ್ಟು ಚೆನ್ನಾಗಿತ್ತು ಅಂತ ಹೇಳಿದ್ರೆ, ನನಗಂತೂ ನನ್ನ ಮಗ ಒಂದು 2 ಅವರ್ 3 ಅವರ್ ಸುಮ್ಮನಿರೋ ಅಂದರೂ ಕೇಳ್ತಲ್ಲ, ನಾನು ತಿನ್ನಬೇಕು, ಕಟ್ ಮಾಡು, ಹಿಂಗೆ ಹಠ ಮಾಡ್ದೆ. ಅಂದರೆ ಎಲ್ರಿಗೂ ತಿನ್ನಬೇಕು ಅನ್ನೋವಂಥ ಟೆಂಪ್ಟ್ ಆಗುತ್ತೆ. ಆ ಸ್ಮೆಲ್ ಬರಬೇಕಾದ್ರೆ ಆ ಘಮ ಇರುತ್ತೆ ನೋಡಿ, ತುಂಬ ಚೆನ್ನಾಗಿ ಬರುತ್ತೆ. ನೀವು ಕೂಡ ಮಾಡಿ ಮಕ್ಕಳಿಗೆ ಮಾಡಿಕೊಡಿ, ತುಂಬ ಇಷ್ಟಪಟ್ಟು ತಿಂತಾರೆ. ಮಾವಿನ ಹಣ್ಣು ಹೇಗೂ ತಿಂತಿರ್ತೀವಿ, ಡಿಫ್ರೆಂಟಾಗಿ ಒಂದು ಸಲ ಈ ರೀತಿನೂ ಮಾಡಿಕೊಂಡು ತಿಂದರೆ ಎಲ್ರಿಗೂ ಇಷ್ಟ ಆಗುತ್ತೆ. ನೋಡಿ, ಇವಾಗ ಚೆನ್ನಾಗಿ ಈ ರೀತಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಬೇಕು ಒಂದು ಸ್ವಲ್ಪ ತೆಳುವಾಗ್ತಾಯಿದೆ ಅಂತ ಹೇಳಿದ್ರೆ ಇನ್ನೊಂದು ಸ್ವಲ್ಪ ಬೇಕಾದ್ರೆ ಮಿಲ್ಕ್ ಪೌಡ್ರನ್ನ ಹಾಕ್ಕೊಳ್ಳಿ, ತೊಂದರೆ ಇಲ್ಲ. ಈ ರೀತಿ ಮಿಕ್ಸ್ ಮಾಡ್ತಾಯಿದ್ದೀನಿ. ರಸಪುರಿ ಮಾವಿನ ಹಣ್ಣು ತೊಗೊಂಡಿದ್ದೀನಿ ನಾನು. ರಸಪುರಿ ಇಲ್ಲ ಬಾದಾಮಿ ಹಣ್ಣನ್ನು ತಗೊಳ್ಳಿ. ಸ್ವೀಟ್ ಇತ್ತು, ತುಂಬಾ ಸ್ವೀಟ್ ಇತ್ತು, ತುಂಬ ಚೆನ್ನಾಗಿತ್ತು ಮಾವಿನ ಹಣ್ಣು ಕೂಡ. ಈಗ 1 ಸ್ಪೂನ್ ತುಪ್ಪನ ಹಾಕ್ಕೊಳ್ತಾ ಇದ್ದೀನಿ. ಹಾಕಿ ಚೆನ್ನಾಗಿ ಮಿಶ್ರಣ ಮಾಡ್ತಾಯಿದ್ದೀನಿ. ನೋಡ್ತಾ ಇದ್ದೀರಾ, ಬಿಸಿ ಆದಂಗೆ ಒಂದು ಸ್ವಲ್ಪ ತೆಳುವಾಗ್ತಾ ಹೋಗುತ್ತೆ. ನಾವು ಅದನ್ನು ಚೆನ್ನಾಗಿ ಬೇಯಿಸ್ಕೋಬೇಕು, ಆವಾಗಲೇ ಗಟ್ಟಿಯಾಗೋದು.
ನೋಡ್ತಾ ಇದ್ದೀರಲ್ಲ, ಮೈಸೂರು ಪಾಕ್ ಮಾಡಬೇಕು ಇದೇ ರೀತಿ ಅನಿಸುತ್ತೆ. ಹಲ್ವಾ ಮಾಡಬೇಕಾದ್ರೂ ಕೂಡ ಇದೇ ಮೆಥಡೇನೋ ಅಂತ ಅನಿಸುತ್ತಲ್ವ. ಆ ರೀತಿ ಕೈ ಬಿಡದ ಹಾಗೆ ನಾನ್ ಸ್ಟಿಕ್ ಆಗಿರೋದ್ರಿಂದ ತಳ ಹಿಡಿಯೋದಿಲ್ಲ. ಬೇರೆ ಯಾವುದಾದ್ರೂ ತೆಳುವಾಗಿ ಸಿಲ್ವರ್ ಪಾತ್ರೆ ಇಂಥದ್ದು ಇಟ್ಕೊಬಿಟ್ರೆ ಬೇಗ ತಳ ಹಿಡಿಯುತ್ತೆ. ನಾನಿವಾಗ ಒಂದು ಸ್ಪೂನಷ್ಟು ಏಲಕ್ಕಿ ಪುಡಿನ ಹಾಕಿದೆ. ಸಕ್ಕರೆ ಒಂದಿಗೆ ಏಲಕ್ಕಿನ ಪುಡಿ ಮಾಡ್ಕೊಂಡಿದ್ದೆ. ಏಲಕ್ಕಿ ಪುಡಿನ 1 ಸ್ಪೂನ್ ಹಾಕ್ಕೊಳ್ಳಿ. ಹಾಕಿ ಚೆಂದ ಮಿಕ್ಸ್ ಮಾಡಿ. ನೋಡಿ, ಗಟ್ಟಿ ಆಗ್ತಾ ಬರ್ತಾ ಇದೆ. ತಳ ಬಿಡಬೇಕು, ಆವಾಗಲೇ ಗೊತ್ತಾಗೋದು ನಮಗೆ ಒಂದು ಹದ ಬರ್ತಾ ಇದೆಯೇ ಅಂತ ಹೇಳಿ. ನೋಡಿ, ಇವಾಗ ಚೆನ್ನಾಗಿ ಈ ರೀತಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀವಿ. ಇವಾಗ 1 ಸ್ಪೂನ್ ತುಪ್ಪನ ಹಾಕ್ಕೊಳ್ತಾ ಇದ್ದೀನಿ. ನೋಡ್ತಾ ಇದ್ದೀರಾ, 1 ಸ್ಪೂನ್ ತುಪ್ಪನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. 1 ಸ್ಪೂನ್ ತುಪ್ಪ ಸಾಕು. ಇವಾಗ ನಾನು ಟೋಟಲಿ 4 ಸ್ಪೂನ್ ತುಪ್ಪನ ಹಾಕ್ತೀನಿ ಅಷ್ಟೇ ಇಲ್ಲಿ. ಇವಾಗ ನೋಡ್ತಾ ಇದ್ದೀರಾ, ತುಪ್ಪ ಹಾಕಿದ್ಮೇಲೆ ತಳ ಎಲ್ಲ ಚೆನ್ನಾಗಿ ಬಿಡೋಕ್ಕೆ ಶುರುವಾಗುತ್ತೆ. ಮಾವಿನ ಹಣ್ಣಿನ ಘಮ ಎಷ್ಟು ಚೆನ್ನಾಗಿ ಬರ್ತಾಯಿತ್ತು ಅಂದರೆ, ನಿಜವಾಗ್ಲೂ ಬೇಕ್ರಿಗಳಲ್ಲಿ ನಾವು ತಿಂದಿರ್ತೀವಿ, ಮತ್ತು ಐಸ್ ಕ್ರೀಮ್ ತಿಂದಿರ್ತೀವಿ ನೋಡಿ, ಮಾವಿನ ಹಣ್ಣಿನ ಐಸ್ ಕ್ರೀಮ್ ಆ ಫ್ಲೇವರ್ ಬರ್ತಾಯಿತ್ತು. ನೋಡಿ, ಈ ರೀತಿ ಚೆನ್ನಾಗಿ ಹದವಾಗಿ ಮಿಕ್ಸ್ ಮಾಡ್ಕೊಳ್ತಾ ಹೋಗಬೇಕು. ಚೆನ್ನಾಗಿ ಬೇಯ್ತಾ ತಳ ಹಿಡಿಯದ ಹಾಗೆ ಚೆನ್ನಾಗಿ ಕೈ ಆಡ್ತಾ ಮಿಕ್ಸ್ ಮಾಡ್ತಾ ಹೋಗೋದ್ರಿಂದ ಒಂದು ಹದವಾಗಿ ಬೇಯಲಿಕ್ಕೆ, ಎಲ್ಲ ಸೈಡು ಕೂಡ ಬೇಯಲಿಕ್ಕೆ ಶುರುವಾಗುತ್ತೆ. ನೋಡ್ತಾ ಇದ್ದಾರೆ, ಇವಾಗ ತಳ ಬಿಡ್ತಾ ಇದೆ. ಈಗ ಒಂದು ಹದವಾಗಿ ಬಂದಿದೆ. ಇವಾಗ ಮಾವಿನ ಹಣ್ಣಿನ ಬರ್ಫಿ ರೆಡಿ ಆಗಲಿಕ್ಕೆ ಇನ್ನೇನು ಫೈನಲ್ ಟಚ್ ಕೊಡಬೇಕು. ಇವಾಗ ತಳ ಎಲ್ಲ ಬಿಟ್ಟಿದೆ. ನೋಡಿ, ನಾವು ತಿರುಗಿಸ್ದಂಗೆ ಹೇಗೆ ಬರ್ತಾ ಇದೆಯೇ ಅಂತ ಹೇಳಿ. ಈ ರೀತಿ ಚೆನ್ನಾಗಿ ಹದವಾಗಿ ಬೇಯಿಸ್ಕೋಬೇಕು. ನೀವೆಷ್ಟು ಹದವಾಗಿ ಬೇಯಿಸ್ಕೊಳ್ತೀರಾ ಅಂದರೆ ನಿಮಗೆ ಗೊತ್ತಾಗ್ತಾ ಹೋಗುತ್ತೆ ಎಷ್ಟು ಸಾಕಪ್ಪ ಅಂತ ಹೇಳಿ. ನೀವು ಒದ್ದೆ ಕೈ ಮಾಡಿಕೊಂಡು ಸ್ವಲ್ಪ ಉಂಡೆ ಕಟ್ಟಬಹುದಾ ಅಂತ ನೋಡ್ಕೊಳ್ಳಿ, ಅದು ಗೊತ್ತಾಗುತ್ತೆ ನಮಗೆ. ಇವಾಗ ಆಗ್ತಾ ಇದೆ. ಅಂಟು ಬರ್ತಾ ಇಲ್ಲ ನೋಡಿ, ಎಲ್ಲ ಹಾಗೆ ಬಿಡ್ತಾ ಇದೆ. ತಳದಲ್ಲಿ ಏನು ಅಂಟ್ಕೊಳ್ತಿಲ್ಲ. ಹಾಗಾಗ್ತಾ ಇದೆ ಅಂತ ಹೇಳಿದ್ರೆ ಈಗ ಒಂದು ಹದವಾಗಿ ಬಂದಿದೆ ಅನ್ನುವಂಥದ್ದನ್ನು ನಾವು ತಿಳ್ಕೋಬೇಕು. ನೋಡಿ, ಕಲರು ಕೂಡ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ. ಇವಾಗ ನೋಡಿ, ಒಂದು ಸಲ ಉಂಡೆ ಕಟ್ಟಬಹುದಾ ಅಂತ ಹೇಳಿ. ಈ ಥರ ಉಂಡೆ ಕಟ್ಬೋದು ಅಂತ ಹೇಳಿದ್ರೆ ಈಗ ಫೈನಲ್ ಆಗಿದೆ ಅಂತ ಹೇಳಿ ಅಂದ್ಕೊಳ್ಳೋಣ. ಟೇಸ್ಟ್ ಕೂಡ ನೋಡಿದೆ, ಸಿಹಿ ಕೂಡ ಎಲ್ಲ ಕರೆಕ್ಟಾಗಿ ಒಳ್ಳೆ ಫ್ಲೇವರಲ್ಲಿ ಮಾವಿನ ಹಣ್ಣಿನ ಬರ್ಫಿ ಮಾಡಲಿಕ್ಕೆ ರೆಡಿ ಆಗಿದೆ. ಇವಾಗ ಬನ್ನಿ, ಇವಾಗ ನಾನು ಟಿನ್ಗೆ ತುಪ್ಪ ಸವರಿ ಇಟ್ಕೊಂಡಿದ್ದೀನಿ. ಅದಕ್ಕೆ ನಾನು ಇವಾಗ ಅದನ್ನು ಹಾಕ್ತೀನಿ. ಸ್ವಲ್ಪ ತುಪ್ಪನ ಸವರಿ ಇಟ್ಕೊಂಡು, ಟಿನ್ ಇಲ್ಲ ಅಂತ ಹೇಳಿದ್ರು ಕೂಡ ತಟ್ಟೆ ಉಲ್ಟಾ ಮಾಡಿ ಒಂದು ತಟ್ಟೆ ಮೇಲೆ ಹಾಕ್ಕೊಳ್ಳಿ, ಅದು ಕೂಡ ಮಾಡ್ಕೋಬಹುದು. ಟಿನ್ ಬೇಕೇ ಬೇಕು ಅಂತ ಏನಿಲ್ಲ. ಈ ರೀತಿ ಇವಾಗ ಹಾಕಿದ್ದೀನಿ. ಇಲ್ಲಿ 1-2 ನಿಮಿಷ ವಿಡಿಯೋ ಸ್ಕಿಪ್ ಆಗಿದೆ, ಅಂದರೆ ವಿಡಿಯೋ ಕಟ್ಟಾಗಿದೆ. ಅದನ್ನು ತಟ್ಟಿ ನಾನು ರೆಡಿ ಮಾಡುವಂಥ ವಿಡಿಯೋ ಅಮೋಘಗೆ ಆನ್ ಮಾಡೋಕ್ಕೆ ಹೇಳಿದ್ದೀನೋ ನಾನೇ ಮಾಡಿರಲಿಲ್ಲ. ಆಮೇಲೆ ನೋಡ್ತೀನಿ ವಿಡಿಯೋ ಆನ್ ಆಗಿರಲಿಲ್ಲ. ಆಗಲೇ ರೆಡಿ ಆಗೋಗಿತ್ತು. ನಾನು ಕ್ಲೀನಾಗಿ ತಟ್ಟಿದ್ದೀನಿ. ಕ್ಲೀನಾಗಿ ಅದನ್ನು ಒಂದು ಬರ್ಫಿ ಸೇಫ್ ಹೇಗೆ ಬರಬೇಕೋ ಆ ರೀತಿ ನಾನು ರೆಡಿ ಮಾಡ್ಕೊಂಡಿದ್ದೀನಿ. ನೋಡಿ ಎಷ್ಟು ಚೆಂದ ಕಾಣಿಸ್ತಾ ಇದೆಯಲ್ವಾ. ಈ ಥರ ಟಿನ್ ಇಲ್ಲ ಅಂದರೂ ಕೂಡ ಟೆನ್ಷನ್ ಬೇಡ. ಒಂದು ತಟ್ಟೆ ಮೇಲೆ ಹಾಕಿ, ತಟ್ಟೆನ ಊಟದ ತಟ್ಟೆ ಬರುತ್ತೆ ನೋಡಿ, ಅದನ್ನು ಉಲ್ಟಾ ಮಾಡಿ ಅದ್ರ ಮೇಲೆ ಈ ರೀತಿ ತಟ್ಟಿ ರೆಡಿ ಮಾಡ್ಕೊಳ್ಳಿ. ನಾನು ಇಲ್ಲಿ ಬಾದಾಮಿ ಮತ್ತು ಪಿಸ್ತಾನ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಅದನ್ನು ನಾನು ಮೇಲ್ಗಡೆ ಹಾಕ್ತಾಯಿದ್ದೀನಿ. ಸ್ವಲ್ಪ ಬಿಸಿ ಇದ್ದಾಗಲೇ ಹಾಕಿ ನೀವು ಚೆನ್ನಾಗಿ ಪ್ರೆಸ್ ಮಾಡಿ. ಈ ರೀತಿ ಮಾಡೋದ್ರಿಂದ ಚೆನ್ನಾಗಿ ಕಚ್ಕೊಳ್ಳುತ್ತೆ.
ಟೇಸ್ಟು ಕೂಡ ತುಂಬ ಚೆನ್ನಾಗಿರುತ್ತೆ. ಕಾಜು ಬರ್ಫಿ ಹೇಗಿರುತ್ತೋ ಆ ರೀತಿಯೇ ಕೂಡ ಟೇಸ್ಟು ಮ್ಯಾಂಗೋ ಬರ್ಫಿ ತುಂಬ ಸೂಪರಾಗಿ ಬರುತ್ತೆ. ರೆಡಿ ಮಾಡಿ ಒಂದು 8 ಗಂಟೆ ಟೈಮ್ ಬಿಡಬೇಕು. ಫ್ರಿಜ್ಜಲ್ಲೇನು ಇಡೋದು ಬೇಡ, ಹೊರಗಡೆನೇ ಇಡಿ. ಒಂದು 8 ಅವರ್ಸ್ ಆದರೂ ಕೂಡ ಬೇಕು. ನನ್ನ ದೊಡ್ಡ ಮಗ 8 ಅವರ್ಸ್ ಸುಮ್ಮನೆ ಇರಲಿಲ್ಲ ಬಿಡಿ. ಅವನು ನಾನು ಕಟ್ ಮಾಡ್ತೀನಿ ಅಂತ ಹೇಳಿ ಒಂದು 4 ಅವರ್ ಆದಮೇಲೆ ಕಟ್ ಮಾಡ್ದೆ. ಚೆನ್ನಾಗಿ ಬಂದಿತ್ತು. ನೀವು ಮಾಡ್ಕೊಳ್ಳುವಾಗ 8 ಅವರ್ ಬಿಟ್ಬಿಡಿ. ಇವತ್ತು ಮಾಡಿ 8 ಅವರ್ಸ್ ಬಿಟ್ಟು ಆಮೇಲೆ ಸ್ವಲ್ಪ ಆರಿದ ಮೇಲೆ ಕಟ್ ಮಾಡಿ ಬಿಟ್ಬಿಡಿ. 8 ಅವರ್ಸ್ ಆದಮೇಲೆ ತೆಗೆಯುವಂಥದ್ದನ್ನು ಮಾಡ್ಕೊಳ್ಳಿ. ನೋಡಿ ಫೈನಲ್ ಇವಾಗ ಮ್ಯಾಂಗೋ ಬರ್ಫಿ ರೆಡಿ ಆಗಿದೆ. ತುಂಬ ಚೆನ್ನಾಗಿ ಬಂದಿತ್ತು. ನಿಮ್ಗೆ ಹೇಗೆ ಕಾಣಿಸ್ತಾ ಇದೆ ಅಂತ ಕೂಡ ಹೇಳಿ. ನೋಡಿ ಇವಾಗ ರೆಡಿ ಆಗಿದೆ. ಸ್ವಲ್ಪ ಆರಲಿಕ್ಕೆ ಅಂತ ನಾನು ಒಂದು 8 ಗಂಟೆ ಟೈಮ್ ತಣ್ಣಗಾಗಿ ಬಿಡಲೇಬೇಕು. ಆದರೆ ನನ್ನ ಮಗ ಕೇಳಲಿಲ್ಲ, ಕಟ್ ಮಾಡ್ದ ಸೈಡಲ್ಲಿ. ಇನ್ನೇನು ಮಾಡೋದು ಅಂತ ಸುಮ್ಮನಾದೆ. ಒಂದು 50% ತಣ್ಣಗಾದಮೇಲೆ ಈ ರೀತಿ ಕಟ್ ಮಾಡಿ ಬಿಟ್ಬಿಡಿ. ಆಮೇಲೆ ಕ್ಲೀನಾಗಿ ಆರಿದ್ಮೇಲೆ ಚೆನ್ನಾಗಿ ಬರುತ್ತೆ ತೆಗಿಬೇಕಾದ್ರೆ. ಈ ರೀತಿ ಕಟ್ ಮಾಡ್ಕೊಳ್ಳಿ. ನಿಮ್ಗೆ ಯಾವ ಡೈಮಂಡ್ ಶೇಪ್ ಬೇಕಾ ಇಲ್ಲ ಈ ಥರ ಸ್ಕ್ವೈರಾಗಿ ಬೇಕಾ ಕಟ್ ಮಾಡ್ಕೊಳ್ಳಿ. ಕಟ್ ಮಾಡಿಕೊಂಡು ಆಮೇಲೆ ಆರಕ್ಕೆ ಬಿಡಿ. ಇನ್ನೊಂದು 50% ತಣ್ಣಗಾಗಲೇಬೇಕಲ್ಲ. ಆಮೇಲೆ ನೀವು ತಿಂದು ನೋಡಿ. ಸೂಪರಾಗಿ ಬಂದಿರುತ್ತೆ, ಚೆನ್ನಾಗಿರುತ್ತೆ. ಸೀಸನ್ ಇರೋದ್ರಿಂದ ನೀವು ಕೂಡ ಒಮ್ಮೆ ಡಿಫ್ರೆಂಟಾಗಿ ಈ ರೀತಿ ಮಾಡಿಕೊಂಡು ತಿನ್ನಿ. ಹೇಗೆ ಬಂತು ಅನ್ನೋದನ್ನು ನನಗೆ ತಿಳಿಸಿ ಆಯಿತಾ. ಇವತ್ತಿನ ವಿಡಿಯೋ ಖಂಡಿತ ನಿಮ್ಮೆಲ್ರಿಗೂ ಇಷ್ಟ ಆಗಿರುತ್ತೆ ಅಂತ ಭಾವಿಸ್ತೀನಿ. ಮ್ಯಾಂಗೋ ರೆಸಿಪಿ ಅಂದರೆ ಮ್ಯಾಂಗೋ ಬರ್ಫಿ ನಿಮ್ಮೆಲ್ರಿಗೂ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊಳ್ತೀನಿ. ನಾನಂತೂ ತಿಂದು ಟೇಸ್ಟ್ ನೋಡಿದೆ. ನೀವು ತಿನ್ನಬೇಕು, ಟೇಸ್ಟ್ ನೋಡಬೇಕು ಅಂದರೆ ನೀವು ಮನೇಲಿ ಮಾಡ್ಕೊಳ್ಳಿ. ಹೇಗೆ ಬಂತು ಅಂತ ಹೇಳಿ. ಮುಂದಿನ ಲಾಗೊಂದಿಗೆ, ನನ್ನ ಲೈಫ್ ಸ್ಟೈಲೊಂದಿಗೆ ನಿಮ್ಮ ಮುಂದೆ ಬರುವಂಥದ್ದನ್ನು ಮಾಡ್ತೀನಿ. ಲಾಸ್ಟ್ವರೆಗೂ ವಿಡಿಯೋ ನೋಡಿದ ನಿಮ್ಮೆಲ್ಲರಿಗೂ ಕೂಡ ನಿಮ್ಮ ಸನ್ನಿಧಿ ಕಡೆಯಿಂದ ಪ್ರೀತಿಯ ಧನ್ಯವಾದಗಳು. ಹೇಗೆ ಕಾಣಿಸ್ತಾ ಇದೆ ನೋಡಿ, ಎಷ್ಟು ಚೆಂದ ಕಾಣಿಸ್ತಾ ಇದೆ ಅಲ್ವಾ. ಮ್ಯಾಂಗೋ ರಸ್ಪೂರಿ ಮಾವಿನ ಹಣ್ಣು ಇಲ್ಲಾಂದರೆ ಬಾದಾಮಿ ಹಣ್ಣಲ್ಲಿ ಮಾಡಿಕೊಂಡು ತಿನ್ನಿ. ಕಮೆಂಟಲ್ಲಿ ತಿಳಿಸಿ, ಇಲ್ಲ ವಾಟ್ಸಪ್ಪಲ್ಲಾದರೂ ಕೂಡ ತಿಳಿಸುವಂಥದ್ದನ್ನು ಮಾಡಿ. ಬರಲಾ, ಲೈಕ್ಗಳಂತೂ ಹೆಚ್ಚಿಗೆ ಮಾಡಿ. ಮಾವಿನ ಹಣ್ಣಿನ ಬರ್ಫಿ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅನ್ನೋದಾದರೆ ಲೈಕ್ಗಳು ಮಾತ್ರ ಮಾಡಬೇಕು. ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಬರಲಾ, ಬಾಯ್.